ಯಾವುದನ್ನು ಕೂಡ ಒಂದೇ ಕಡೆ ಸ್ಥಿರವಾಗಿ ಕೆಲಸ ಮಾಡೋಕ್ಕೆ ಇವ್ರಿಗೆ ಇಷ್ಟ ಆಗೋದಿಲ್ಲ. ಇವ್ರಿಗೆ ಚಂಚಲತ್ವ ಜಾಸ್ತಿ. ಒಂದೇ ಸಮಯದಲ್ಲಿ ಎರಡೆರಡು ಕೆಲಸನ ಮಾಡುವಂಥ ಒಂದು ಟ್ಯಾಲೆಂಟ್ ಇವ್ರಿಗಿರುತ್ತೆ. ಈಚೆ ಕಡೆಗೆ ಅವರು ತೋರ್ಪಡಿಸ್ಕೊಳ್ಳೋದೇ ಇಲ್ಲ, ಸೈಲೆಂಟ್ ಆಗಿರ್ತಾರೆ, ಜಾಸ್ತಿ ಎಕ್ಸ್ಪ್ರೆಸ್ ಮಾಡೋದೇ ಇಲ್ಲ. ಇನ್ನು 5ನೇ ನಕ್ಷತ್ರ ಮೃಗಶಿರ ನಕ್ಷತ್ರ ಆಗಿರುತ್ತೆ. ಮೃಗಶಿರ ನಕ್ಷತ್ರದ ಗುಣ ಸ್ವಭಾವ ಹೇಗಿರುತ್ತೆ, ಯಾವ ದೇವರನ್ನ ಅವರು ಆರಾಧನೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಇವಾಗ. ಸೊ ನೋಡಿ, ಏನು ಮೃಗಶಿರ ನಕ್ಷತ್ರ ಬಂದು 2 ಪಾದಗಳು ವೃಷಭ ರಾಶಿನಲ್ಲಿದ್ದರೆ ಇನ್ನೆರಡು ಪಾದಗಳು ಮಿಥುನ ರಾಶಿನಲ್ಲಿ ಇರುತ್ತೆ. ಸೊ ಹಾಗಾಗಿ ಈ ವೃಷಭ ರಾಶಿನಲ್ಲಿದ್ದಾಗ ಸ್ವಲ್ಪ ಸ್ಥಿರತೆ ಎಲ್ಲನೂ ಜಾಸ್ತಿ ಇದ್ದರೆ, ಅಲ್ಲಿ ಮಿಥುನ ರಾಶಿಗೆ ಹೋದಾಗ ಸ್ವಲ್ಪ ಇವರಿಗೆ ಕನ್ಫ್ಯೂಷನ್ ಸ್ಟೇಟಸ್ ಆಗೋದು ಜಾಸ್ತಿ ಆಗಿರುತ್ತೆ, ಗೊಂದಲ ಮನಸ್ಥಿತಿ ಜಾಸ್ತಿ ಆಗಿರುತ್ತೆ. ಸೊ ಅದಕ್ಕೇ ಮೃಗಶಿರ ನಕ್ಷತ್ರದ 4 ಪಾದಗಳಿಗೂ ಕೂಡ ಒಂದೇ ಸ್ವಭಾವ ಗುಣ ಇರೋದಿಲ್ಲ. ಇನ್ನು ಮೃಗಶಿರ ನಕ್ಷತ್ರದ ಅಧಿಪತಿ ಯಾರು ಅಂತ ನೋಡಕ್ ಹೋದ್ರೆ ಕುಜಗ್ರಹ ಅಂದ್ರೆ ಮಂಗಳ ಗ್ರಹ ಆಗಿರ್ತಾನೆ. ಇನ್ನು ದೇವತೆ ಯಾರು ಅಂತಂದ್ರೆ ಸೋಮ ಅಂದ್ರೇನೆ ಚಂದ್ರನೇ ಇವರಿಗೆ ದೇವತೆ ಆಗಿರ್ತಾನೆ. ಇನ್ನು ಈ ನಕ್ಷತ್ರದ ಒಂದು ಇದೇ ಬಂದು ಚಿಹ್ನೆನೆ ಬಂದು ಜಿಂಕೆ ಆಗಿರುತ್ತೆ. ಜಿಂಕೆ ಹೇಗೆ ಹೇಳಿ, ಒಂದೇ ಕಡೆ ಹುಲ್ಲು ಮೇಯಲ್ಲ, ಅದಕ್ಕೆ ಎಷ್ಟು ಹುಲ್ಲು ಒಂದೇ ಕಡೆ ಇದ್ರೂ ಕೂಡ ಇಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ತಿನ್ನೋದು ಜಾಸ್ತಿ. ಇವ್ರ ಸ್ವಭಾವನೂ ಹಾಗೆ ಆಗಿರುತ್ತೆ. ಯಾವುದನ್ನು ಕೂಡ ಒಂದೇ ಕಡೆ ಸ್ಥಿರವಾಗಿ ಕೆಲಸ ಮಾಡೋಕ್ಕೆ ಇವ್ರಿಗೆ ಇಷ್ಟ ಆಗೋದಿಲ್ಲ. ಯಾವಾಗಲೂ ಹೊಸದನ್ನು ಬಯಸುವಂಥ ಒಂದು ಪ್ರವೃತ್ತಿಯವರಾಗಿರ್ತಾರೆ. ಯಾವುದೇ ಆಗಿದ್ರೂ ಕೂಡ ಅವ್ರಿಗೆ ಹೊಸ ಒಂದು ಪರಿಚಯ ಆಗ್ತಾ ಇರಬೇಕು. ಏನೇ ಆಗಿದ್ರೂ ಕೂಡ ಈಗ ಒಂದು ಕೆಲಸಕ್ಕೆ ಅಂತ ಹೋದರೆ ಇನ್ನೂ ಯಾವ್ದನ್ನ ಬೇರೆದು ಮಾಡೋಣ ಅಥವಾ ಇನ್ನೊಂದು ಏನಾದರೂ ಕೆಲಸ ಮಾಡೋಣ ಅನ್ನೋಂಥ ಮನಸ್ಥಿತಿಯವರಾಗಿರ್ತಾರೆ. ಅಥವಾ ಒಂದು ಬಟ್ಟೆ ಅಂತ ತೊಗೊಂಡ್ರೆ ಸಾಕು, ನನಗೆ ಇದು ಬೋರ್ ಆಯಿತು, ನಾನು ಬೇರೆ ಯಾವುದೋ ತೊಗೋಬೇಕು, ಜಸ್ಟ್ ಒಂದು ಡೇಗೆ ಅವರಿಗೆ ಸಾಕು ಅನ್ನಿಸ್ಬಿಡುತ್ತೆ. ಆ ರೀತಿಯಾದ ಒಂದು ಮನಸ್ಥಿತಿಯವರಾಗಿರ್ತಾರೆ. ಇವ್ರಿಗೆ ಚಂಚಲತ್ವ ಜಾಸ್ತಿ. ಒಂದು ಸತಿ ಇದ್ದಂಗೆ ಮನಸ್ಥಿತಿ ಇನ್ನೊಂದು ಸತಿಗೆ ಇರೋದಿಲ್ಲ. ಬೇಗ ಅದು ಮೈಂಡನ್ನ ಅವರು ಬೇರೆ ಕಡೆಗೆ ಎಳ್ಕೊಂಡು ಹೋಗ್ಬಿಡ್ತಾರೆ. ಮತ್ತು ಒಂದೇ ಸಮಯದಲ್ಲಿ ಎರಡೆರಡು ಕೆಲಸನ ಮಾಡುವಂಥ ಒಂದು ಟ್ಯಾಲೆಂಟ್ ಇವ್ರಿಗಿರುತ್ತೆ. ಇಲ್ಲಿ ಏನೋ ಒಂದು ಕೆಲಸ ಮಾಡ್ತಾ ಇದ್ರೆ ಇನ್ನೊಂದು ಯಾವುದ್ರ ಕಡೆನೂ ಸ್ವಲ್ಪ ಯೋಚನೆ ಮಾಡುವಂಥದ್ದು ಮನಸ್ಸು ಆಗಲೇ ಅವ್ರಿಗೆ ಅಲ್ಲಿ ಎಳ್ಕೊಂಡು ಹೋಗ್ಬಿಟ್ಟಿರುತ್ತೆ. ಯಾಕೆಂದರೆ ಇವರಿಗೆ ಚಂದ್ರನೇ ಕೂಡ ಇವರಿಗೆ ದೇವತೆ ಆಗಿರ್ತಾನಲ್ವ. ಸೊ ಹಾಗಾಗಿ ಮನಸ್ಥಿತಿ ಇವ್ರದ್ದು ಆ ರೀತಿ ಆಗ್ತಾ ಇರುತ್ತೆ. ಸ್ವಲ್ಪ ಇನ್ನು 5 ನಿಮಿಷಕ್ಕೂ ಕೂಡ ಇವರು ಬದಲಾವಣೆ ಆಗ್ತಾ ಇರ್ತಾರೆ. ಈ ಕ್ಷಣಕ್ಕಿದ್ದಂಥ ಮನಸ್ಥಿತಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇವ್ರಿಗಿರೋದಿಲ್ಲ. ಯಾಕಂದರೆ ಅದು ದ್ವಿಸ್ವಭಾವ ರಾಶಿಗೂ ಕೂಡ 2 ನಕ್ಷತ್ರಗಳು ಹೋಗೋದ್ರಿಂದ ಇವರ ಮನಸ್ಥಿತಿನೇ ಆ ರೀತಿ ಬದಲಾವಣೆ ಆಗ್ತಾನೆ ಹೋಗ್ತಾ ಇರುತ್ತೆ. ಹಾಗೆ ಇವರ ಒಂದು ಏನಾದರೂ ಒಂದು ದೃಢವಾಗಿ ಒಂದು ಕೆಲಸ ಮಾಡಬೇಕು ಅಂತ ಡಿಸಿಷನ್ ತಗೊಂಡ್ರೆ, ಇವರ ಅಧಿಪತಿ ಬಂದು ಕುಜ ಆಗಿರೋದ್ರಿಂದ ಸ್ವಲ್ಪ ಕೋಪದ ಪ್ರವೃತ್ತಿಯವರು ಆದರೂ ಕೂಡ ಸೈಲೆಂಟಾಗೆ ಇದ್ದು ತಮ್ಮ ಕೆಲಸಗಳನ್ನ ಮಾಡ್ಕೊಳ್ಳೋ ಅಂಥ ಒಂದು ವ್ಯಕ್ತಿತ್ವ ಇವ್ರಿಗಾಗಿರುತ್ತೆ. ಈಚೆ ಕಡೆಗೆ ಅವರು ತೋರ್ಪಡಿಸ್ಕೊಳ್ಳೋದೇ ಇಲ್ಲ, ಸೈಲೆಂಟಾಗಿರ್ತಾರೆ, ಜಾಸ್ತಿ ಎಕ್ಸ್ಪ್ರೆಸ್ ಮಾಡೋದೇ ಇಲ್ಲ. ತಮ್ಮ ಒಳಗಡೆನೇ ಏನೇನು ಕೆಲಸಗಳು ಮಾಡಬೇಕು ಆ ಎಲ್ಲ ಕೆಲಸಗಳನ್ನೂ ಮಾಡಿ ಮುಗಿಸೋವಂಥ ಒಂದು ಒಳ್ಳೆ ಟ್ಯಾಲೆಂಟ್ ಇವ್ರಿಗಾಗಿರುತ್ತೆ. ಇವರು ಮಹಾ ನಕ್ಷತ್ರ ಇದಾಗಿರೋದ್ರಿಂದ ಜೀವನ ತುಂಬ ಚೆನ್ನಾಗಿರುತ್ತೆ. ಅವರಿಗೆ ಫಿನಾನ್ಷಿಯಲಿ ಅಂತ ಮೇಜರ್ ಪ್ರಾಬ್ಲಮ್ ಬರೋದಿಲ್ಲ. ಭೂಮಿ ಇವರಿಗೆ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಕುಜನೇ ಅಧಿಪತಿ ಆಗಿರೋದ್ರಿಂದ ಭೂಮಿ ಇವರಿಗೆ ತುಂಬ ಚೆನ್ನಾಗಿ ಆಗಿಬರುತ್ತೆ. ಇವರು ಆರಾಧನೆ ಮಾಡಬೇಕಾಗಿರೋ ದೇವರುಗಳು ಯಾವುದು ಅಂತಂದರೆ ನೋಡಿ, ಮಹಾವಿಷ್ಣುವಿನ ಆರಾಧನೆ ಮಾಡಬೇಕಾಗತ್ತೆ. ಹಾಗೆ ಪಾರ್ವತಿ ದೇವಿಯ ಆರಾಧನೆ ಮಾಡಬೇಕಾಗಿ ಬರುತ್ತೆ. ಇನ್ನು ಇವರ ದೇವತೆ ಬಂದು ಇವರಿಗೆ ಕುಜ ಆಗಿರೋದ್ರಿಂದ ಮತ್ತು ಚಂದ್ರನು ಕೂಡ ಆಗಿರೋದ್ರಿಂದ ಈ ಗ್ರಹಗಳ ಏನಾದರೂ ಇವರ ಜಾತಕದಲ್ಲಿ ಕೆಟ್ಟಿದ್ರೆ ಆ ಥರದ ನಿರ್ಧಾರಗಳನ್ನ ಜಾಸ್ತಿ ತಗೊತಾರೆ. ಇದರಿಂದ ಮಾನಸಿಕವಾಗಿ ಕುಗ್ಗೋಗೋದು ಕೂಡ ಆಗುತ್ತೆ. ಯಾಕಂದರೆ ಇವರೇ ಮಾಡುವಂಥ ತಪ್ಪಿಗೆ ಇವರೇ ಪಶ್ಚಾತ್ತಾಪ ಪಡುವಂಥದ್ದು ಕೂಡ ಆಗಿರುತ್ತೆ. ಸೊ ಹಾಗಾಗಿ ಆ ಥರದ ನಿರ್ಧಾರಗಳನ್ನ ತಗೊತಾ ಇದ್ದೀರಾ ಅಥವಾ ನಿಮ್ಮ ಜೀವನದಲ್ಲಿ ಏನಾದರೂ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಜಾತಕದಲ್ಲಿ ಈ 2 ಗ್ರಹಗಳು ಕೆಟ್ಟಿದೆ ಅಂತಲೇ ಅರ್ಥ. ಅದನ್ನು ನೋಡ್ಕೊಬೇಕು, ಅದಕ್ಕೆ ತಕ್ಕ ಪರಿಹಾರನೂ ಮಾಡ್ಕೋಬೇಕು. ಏನು ಮಾಡಬೇಕು ಅಂತ ನೋಡಿದ್ರೆ, ಪ್ರತಿ ಸೋಮವಾರದ ದಿವಸ ಜಲಾಭಿಷೇಕಕ್ಕೆ ಶಿವನಿಗೆ ಜಲಾಭಿಷೇಕ ಕೊಡುವಂಥದ್ದು, ತೊಗರಿ ಬೇಳೆನ ದಾನ ಮಾಡುವಂಥದ್ದು, ಬಿಳಿ ವಸ್ತುಗಳನ್ನ ಅಂದರೆ ಹಾಲು ಮೊಸರು ಇಂಥದನ್ನ ದಾನ ಮಾಡುವಂಥದ್ದು, ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಿಮಗಿರುವಂತಹ ಗ್ರಹ ದೋಷಗಳು ಕ್ರಮೇಣವಾಗಿ ಕಮ್ಮಿ ಆಗುತ್ತೆ. ಮತ್ತು ಪ್ರತಿ ದಿನಾನೂ ಕೂಡ ವಿಷ್ಣು ಸಹಸ್ರನಾಮನ ಪಠನೆ ಮಾಡಬೇಕಾಗತ್ತೆ. ಯಾಕಂದರೆ ವಿಷ್ಣುನ ಆರಾಧನೆ ಮಾಡಬೇಕು ಅಂದರೆ ವಿಷ್ಣು ಸಹಸ್ರನಾಮ ನೀವು ಕೇಳಲೇಬೇಕಲ್ವ. ಸೊ ವಿಷ್ಣು ಸಹಸ್ರನಾಮನ ಕೇಳಬೇಕಾಗತ್ತೆ. ಇನ್ನು ಇವರು ಬೆಳೆಸಬೇಕಾಗಿರೋ ಪೋಷಣೆ ಮಾಡಬೇಕಾಗಿರೋ ಗಿಡ ಯಾವುದು ಅಂತಂದರೆ ಅದಕ್ಕೆ ಕಾಸಿನ ಗಿಡ ಅಂತ ಹೇಳ್ತಾರೆ. ಈ ಕಾಸಿನ ಗಿಡ ಅನ್ನುವಂಥದ್ದು ಒಂದು ಮೆಡಿಸಿನಲ್ ಪ್ಲ್ಯಾಂಟ್ ಕೂಡ ಆಗಿರುತ್ತೆ. ಸೊ ಇದನ್ನು ಪೋಷಣೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಇರುವಂಥ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.